ಇಟ್ ವಿಲ್ ಬೂಸ್ಟ್ ಅಸ್. Okay. ಯಾಕಂದ್ರೆ ಎಲ್ಲರೂ ತೋರಿಸ್ತಾರೆ, ಯಾಕೆ ಅದ್ರ ಬಗ್ಗೆ ಟೇಸ್ಟ್ ಇರಬೇಕು, ಅದ್ರ ಬಗ್ಗೆ ಇದಿದ್ರೆ ತೋರಿಸಿದ್ರೆ ಅದು ಹಾಯ್, ನಾನು ನಿಮ್ಮ ರಿಷಬ್ ಶೆಟ್ಟಿ. ಒಂದು ವಿಶೇಷ ಮತ್ತು ವಿಶಿಷ್ಟ ವ್ಯಕ್ತಿ ಜೊತೆಗಿದ್ದೀನಿ ನಾನು. ದಾವಣಗೆರೆಯಲ್ಲಿ ನಾನು ಇಲ್ಲಿ ಥಿಯೇಟರ್ ವಿಸಿಟ್ ಬಂದಾಗ ಇವರು ಅನಿಲ್ ಕುಮಾರ್ ಅಂತ ಇವರು ಮೀಟ್ ಮಾಡಿದೆ ನಾನು. ತುಂಬ ಸ್ಪೆಷಲ್ ಮನುಷ್ಯ ಇವರು. ಯಾಕಂದರೆ ಒಂದು ಸಿನಿಮಾವನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗಿದ್ದಾರೆ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಸಿನಿಮಾ ಲವರ್ ಆಗಿ. ಎಲ್ಲ ಭಾಷೆಯ ಸಿನಿಮಾಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫಿಲ್ಮ್ ಯಾವುದು, ಡೇಟ್ ಯಾವುದು, ಶೋಸ್ ಯಾವುದು, ಲ್ಯಾಂಗ್ವೇಜ್ ಯಾವುದು, ಥಿಯೇಟರ್ ಯಾವುದು, ಪ್ರೊಡ್ಯೂಸರು, ಡೈರೆಕ್ಟರು, ನಂಬರ್ ಆಫ್ ಪರ್ಸನ್ಸ್, ಹೀರೋ, ರಿಸಲ್ಟ್, ಗ್ರೇಡ್, ಅವ್ರದ್ದೇ ಒಂದು ರೀತಿಯಲ್ಲಿ ಅದಕ್ಕೊಂದು ಗ್ರೇಡ್ ಕೊಡ್ತಾರೆ. ಟಿಕೆಟ್ ರೇಟ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟು. ಸೊ ಇದು ತುಂಬ ರೇರ್ ಕಲೆಕ್ಷನ್ ಆಗಿ ನೋಡಿ ಖುಷಿ ಆಯಿತು. ನನ್ನ ಎಲ್ಲ ಸಿನಿಮಾಗಳು ಆ ಇಯರ್ನ ಬೆಸ್ಟ್ ಸಿನಿಮಾ ಲಿಸ್ಟು ಇದೆ, ಅದು ನೋಡಿ ಇನ್ನೂ ಖುಷಿ ಆಯ್ತು ನನಗೆ. ಕಿರಿಪಾಟಿ, ಬೆಲ್ ಬಾಟಮ್ ಎಲ್ಲ ತುಂಬ ಸಲ ನೋಡಿದ್ದಾರೆ. ವಿತ್ ಟಿಕೆಟ್, ವಿತ್ ಪ್ರೂಫ್ ಇದೆ. ಸೊ ಇದು ಒಂದು ವಿಶೇಷವಾದಂಥ ಗುಣ ಅಂತ ಅಂದ್ಕೊಳ್ತೀನಿ ನಾನು. ಒಬ್ಬ ಸಿನಿಮಾ ಲವರ್ ಆಗಿ, ಒಬ್ಬ ಅಭಿಮಾನಿಯಾಗಿ ನೋಡಿದಂಥ ಸಿನಿಮಾವನ್ನು ಅವರು ದಾಖಲು ಮಾಡ್ತಾ ಹೋಗೋದಿದೆಯಲ್ಲ, ಹೆಚ್ಚು ಜನರು ತಲುಪಿಸಿ ಇಂಥ ಒಂದು ವಿಶೇಷ ವ್ಯಕ್ತಿ ನಾನು ಇವತ್ತು ಮೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯ್ತು ನನಗೆ ಇದೆಲ್ಲ ಮಾಡಿರೋದು ನೀವು. ಸೊ ಇನ್ಫ್ಯಾಕ್ಟ್ ನಾವು ಮಾಡಿರೋ ಸಿನಿಮಾಗಳು ನಾವೇ ಮಾಡಲ್ಲ, ಅದು ಸಿನಿಮಾ ಲವರ್ ನೀವು ಇದನ್ನು ಮಾಡಿದ್ದೀರ ಅಂದರೆ ತುಂಬ ಖುಷಿ ಇದೆ. ಸೊ ಕನ್ನಡ ಭರಾಟೆ ನೋಡಿದ್ದಾರೆ, ಕಿರಿಕ್ಪಾಟಿ, ಇಷ್ಟರೊಳಗಡೆ ಎಷ್ಟು ಸಿನಿಮಾ ನೋಡಿರ್ಬೋದು ಸರ್ ನೀವು? ಎಷ್ಟು ಸಿನಿಮಾ ನೋಡಿದ್ದೀರಾ? ಒಂದು 2,000 ಮೇಲೆ. ಇದು ಇಷ್ಟ ಆಗಿರೋದು ತೋರಿಸಿದ್ರೆ ಇಷ್ಟ ಆಗಿದೆ. ಬಟ್ ನನಗೆ 2,000 ನಮ್ಮ ಫಾದರ್ ಇಷ್ಟು ಸ್ಯಾಟರ್ಡೆ ಇಂಗ್ಲೀಷ್ ನ್ಯೂಸ್ ಜೇಮ್ಸ್ ಬಾಂಡ್, ಆಮೇಲೆ ಬಟ್ ಆಮೇಲೆ ಇವು ರ್ಯಾಂಡಮ್ ಅವ್ರಿಗೆಲ್ಲ ಸ್ಯಾಟರ್ಡೆ ಹಾಫ್ ಡೇ ಸ್ಕೂಲ್ ಆಗ್ತಿದ್ದಂಗೆ ಅವ್ರು ಕರ್ಕೊಂಡು ಹೋಗಿ ನನಗೆ ಫಿಲಮ್ ತೋರಿಸಿ ಹೋಟ್ಲಲ್ಲಿ ಊಟ ಮಾಡಿಸಿ ಕರ್ಕೊಂಡು ಈಸ್ ಆಲ್ಸೋ ಮೂವಿ ಲವ್. ಸೊ ತಲೆಮಾರಿನ ಬಂದಿದೆ ಅನ್ಸುತ್ತೆ ತಂದೆಯವರು ಹಾಗೆ. ಈಗ ಇವ್ರ ಮಗಳು ಕೂಡ ಅದೇ ಥರ ಮೂವಿ ಲವರ್. ಸೊ ಅವ್ರು ನೋಡಿರೋದು ಇಲ್ಲಿ ಇಷ್ಟ ಆಗ್ತಾ ಇದೆ. ಜನರೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆದಾಗಲಿ ಸರ್ ಇನ್ನು. ಹೌದು. ಥ್ಯಾಂಕ್ ಯು.